ಅಥವಾ ಇದೆಲ್ಲ ಅವ್ರ ಊಹೆನಾ ಅಂತ ಒಂದು ಗೊತ್ತಾಗ್ತಾ ಇಲ್ಲ. ಇದ್ದಕ್ಕಿದ್ದ ಹಾಗೆ ರುದ್ರಣ್ಣ ಮನೆ ಹತ್ರ ಬಂದ್ ಗಲಾಟೆ ಮಾಡಿದ್ರು. ದೊಡ್ಡ ಯಜಮಾನ್ರು ಇಲ್ಲಿಗೆ ಬಂದ್ಬಿಡಿ ಅಂತ ಫೋನ್ ಮಾಡಿ ಹೇಳಿದ್ದು. ಇದೆಲ್ಲ ನೋಡ್ತಿದ್ರೆ ಇದರಲ್ಲಿ ಅಮ್ಮ ಅವ್ರ ಕೈವಾಡ ಇದೆ ಅನ್ನೋ ಅನುಮಾನ ಇದೆ. ಅನುಮಾನ ಏನಕ್ಕ? ಚಿಕ್ಕ ಯಜಮಾನ್ರು ಹೇಳಿರೋದು ಸರಿಯಾಗೇ ಇದೆ. ಅವ್ರಾಗವ್ರೆ ಮನೆಯಿಂದ ಕಳ್ಸಿದ್ರೆ ದೊಡ್ಡ ಯಜಮಾನ್ರು ಚಿಕ್ಕ ಯಜಮಾನ್ರು ತಡಿತಾರೆ ಅಂತ ಗೊತ್ತು. ಅದಕ್ಕೆ ಹೀಗ್ ಪ್ಲಾನ್ ಮಾಡಿದ್ದಾರೆ. ನೋಡವಾ, ಪೂರ್ತಿ ವಿಷಯ ಗೊತ್ತಿಲ್ಲದೆ ಹಂಗೆಲ್ಲ ಅವ್ರ ಮೇಲೆ ಆರೋಪ ಮಾಡೋದು ತಪ್ಪು ಕಣವ. ಈಗ ಈ ಇಸಿದ ಬಗ್ಗೆ ಮಾತಾಡಕ್ ಹೋಗ್ಬಿಡಿ, ಎಲ್ರು ಸುಮ್ಮನಿದ್ಬಿಡಿ. ಆದ್ರೂ ನೀವೆಲ್ಲ ಊರು ಬಿಟ್ಟು ಬಂದಿದ್ದು ನನಗ್ಯಾಕೋ ಇಷ್ಟ ಆಗ್ತಿಲ್ಲ ಅಪ್ಪ. ಪ್ರಾಮಿಸ್ ಅತ್ತೆ, ನಾನು ಹೇಳಿಲ್ಲ. ಹೌದಮ್ಮ, ನಾವ್ಯಾರು ಹೇಳಿಲ್ಲ. ಅತ್ತೆ, ಆ ತಾರಕ್ ಮತ್ತು ಮಯೂರಿಗೆ ತುಂಬಾ ಹತ್ರ ಇರೋನು ಆ ಗೋವಿಂದ, ಅವನೇ ಹಾಕ್ಕೊಟ್ಟಿರ್ತಾನೆ. ಗೋವಿಂದ, ರೇಣುಕಾ, ಗೋವಿಂದ, ಅಮರೆ ಬಂದೆ 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 ಅಮರೆ. ನಿಮ್ಮಿಬ್ರಲ್ಲಿ ಮಯೂರಿಗೆ ಫೋನ್ ಮಾಡಿ ಇಲ್ಲಿಗೆ ಬರೋದಕ್ಕೆ ಹೇಳಿದವರು ಯಾರು? ನಾನಂತೂ ಮಾಡಿಲ್ಲ ಮರೆ. ನೀನ್ ಫೋನ್ ಮಾಡಿದ್ದೀಯ ರೇಣುಕಾ? ನನಗೆ ಯಾಕೋ ನಿಮ್ಮಿಬ್ರ ಮೇಲೆ ಡೌಟ್ ಬರ್ತಾ ಇದೆ. ಅಳಿಯಂದ್ರೆ, ಇವರಿಬ್ರು ಫೋನ್ ತಗೊಂಡು ಕಾಲ್ ಹಿಸ್ಟ್ರಿ ಚೆಕ್ ಮಾಡಿ. ಯಾಕವ್ವ ಹಂಗ್ ಮಾತಾಡ್ತೀಯ? ನಾವ್ ಅಲ್ಲೇ ಇದ್ದಿದ್ರೆ ಆ ರುದ್ರ ನಮ್ ಸುಮ್ನೆ ಬಿಡ್ತಿದ್ನಾ? ಅಜ್ಜಿ, ಕೆಟ್ಟದ್ ಮಾಡ್ಬೇಕು ಅಂತ ಇದ್ರೆ ಎಲ್ಲಿದ್ರು ಮಾಡೇ ಮಾಡ್ತಾರೆ. ಅಲ್ಲೇ ಹುಟ್ಟು ಬೆಳೆದು ಜೀವನ ಕಟ್ಕೊಂಡಿರೋ ಜಾಗನ ಬಿಟ್ಟು ಬರೋದಕ್ಕೆ ಮನ್ಸೇ ಆಗ್ಲಿಲ್ಲ. ತೋಟದಲ್ಲಿರೋ ಮರಗಳು, ಹಸು, ಕುರಿ ಎಲ್ಲಾನು ಅದ್ರ ಪಾಡಗಲ್ ಬಿಟ್ಟು ಅನಾಥರಂತೆ ಗೊತ್ತು ಗುರಿ ಇಲ್ದೇ ಇರೋ ಈ ಊರಿಗೆ ಬಂದಿದ್ದೀವಿ. ಇದನ್ನೆಲ್ಲ ನೆನೆಸ್ಕೊಂಡ್ರೆ ಯಾಕೆ ನಮ್ಗೆಲ್ಲ ಈ ಕಷ್ಟ ಅಂತ ಅನ್ಸುತ್ತೆ. ಯೋಚನೆ ಮಾಡಬೇಡ ಕಣವ, ನಾನು ಅದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡಿವ್ನಿ. ಅಪ್ಪ, ಏನ್ ಬೇಕಾದ್ರೂ ವ್ಯವಸ್ಥೆ ಮಾಡ್ಬೋದು, ಆದ್ರೆ ಅವುಗಳ ಜೊತೆ ಇದ್ದಿದ್ದ ಬಾಂಧವ್ಯನ ಮರೆಯೋದಿಕ್ಕಾಗತ್ತಾ? ಆ ಮೂಕ ಪ್ರಾಣಿಗಳಿಗಿರೋ ನೀಯತ್ತು ಮಾತ್ ಬರೋ ಮನುಷ್ಯರಿಗಿಲ್ವಲ್ಲ. ಅದಕ್ಕೆ ಅಲ್ವಾ ಅಕ್ಕ ಇದನ್ನ ಕಲಿಯುಗ ಅನ್ನೋದು. ಇಲ್ಲೇನಿದ್ರು ಆ ರುದ್ರನಂತ ಕೆಟ್ಟ ಹುಳುಗಳಿಗೆ ಬೆಲೆ, ಅಂಥವ್ರಿಗೆ ಒಳ್ಳೆ ಜೀವನ ಸಿಗೋದು. ಅದು ಒಂದು ಜೀವನವ ಬಿಡು ಮಗಳೇ. ಜನರಿಗೆ ಮೋಸ ಮಾಡಿ ಸುಲಿಗೆ ಮಾಡಿ ಕಣ್ಣೀರು ಹಾಕ್ಸಿರೋದಕ್ಕೆ ಅಲ್ವಾ ಜೈಲ್ಗೂ ಮನೆಗೂ ಅಲಿತಾ ಇರೋದು.